ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಒಂದು. ಹೋದರೆ ಕೇಳಿಸ್ತಿಲ್ಲ. ಮುಳುಗಾಲು ಲೇಟಾದ ಬಿಟ್ಟು ಹೋಗ್ತಾ ಇಲ್ಲ. ಒಂದು ನಡ್ಕೊಂಬಂದು ಸುಸ್ತಾಗಿದೆ ಅಂದ್ರ ನಾವೆಲ್ಲ ಒಂದು, ನಾವೆಲ್ಲ ಒಂದು. ನಾನು ಬೆಳಗ್ಗೆ ಟಿಫನ್ ಮಾಡಿ ಮತ್ತೆ ಊಟ ಮಾಡಿ ಎಷ್ಟು ವಯಸ್ಸು ಬರ್ತೇನೆ ನೋಡಿ ನಾನು. ನಾವೆಲ್ಲ ಒಂದು, ನಾವೆಲ್ಲ ಒಂದು. ಒಬ್ಬ ಈಗ ತನ ಕಳೆ ಬಂದ ನೋಡ್ರಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೂರಿನ ಪ್ರತಿಭೆ ದೇವರು ಅದೇ ಊರಲ್ಲಿ ಒಟ್ಟಿ ಅದೇ ಊರಲ್ಲಿ ಬಂದು ಭಾಷಣ ಮಾಡೋದು ಒಂದು ಅದೃಷ್ಟ ಅಂತ ಹೇಳ್ಬೋದು. ನನ್ನ ಜೊತೆ ವೇದಿಕೆ ಮೇಲೆ ಹಸಾಗಿದ್ದ ದೇವಶ್ರೀ ಗುರುಜಿ ಅವರೇ ಹಾಗೂ ನಮ್ಮ ಕೊಲ್ಲಳ್ಳಿ ವೆಂಕಟೇಶ್ ಆಚಾರ್ಯ ಅವರೇ ಹಾಗೂ ಡಾಕ್ಟರ್ ಈತಾನೆ ನಮ್ಮನ್ನೆಲ್ಲ ಮಾತಾಡ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಜಿ ಮೇಡಮ್ ಅವರೇ ಹಾಗೂ ನಮ್ಮ ಕಾಶಿನಾಥ್ ಶೆಟ್ಟಿ ಅವರೇ ಹಾಗೂ ಉಡುಪಿ ಭಾಗದಿಂದ ಮುಳುಬಾಗಲು ಬಂದಿರತಕ್ಕಂಥ ಮತ್ತೋರ್ವ RSS ನ ನಾಯಕರಾಗಿರ್ತಕ್ಕಂಥ ನಮ್ಮ ಇವತ್ತಿನ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಸತೀಶ್ ಕುತ್ಯಾರ್ ಅವರೇ ಮುಳುಬಾಗಲಿಗೆ ಸ್ವಾಗತವನ್ನು ಬಯಸ್ತಿದೆ ಒಬ್ಬ ಶಾಸಕರ ಕಡೆಯಿಂದ. ಇವತ್ತು 224 ಕ್ಷೇತ್ರದಲ್ಲಿ ಈ ಮುಳುಬಾಗಲ ಕ್ಷೇತ್ರ ಎಸ್ಪೆಷಲಿ ನನಗೆ ಪುಣ್ಯ ದಿನ ಅಂತ ಹೇಳ್ಬೋದು. ಯಾಕೆಂತಂದ್ರೆ 224 ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೂ ಕೂಡ ಶಾಸಕರ ಅಧ್ಯಕ್ಷತೆ ವಹಿಸಿಲ್ಲ. ಫಸ್ಟ್ ಟೈಮ್ 224 ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ನಿಮ್ಮ ಶಾಸಕರನ್ನ ಅಧ್ಯಕ್ಷ ಮಾಡತಕ್ಕಂಥ ಈ ಹಿಂದೂ ಸಮಾವೇಶಕ್ಕೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೇನೆ, ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ಈ ತರ ಸುವರ್ಣ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಮಗೆ ನಮ್ಮ ಹಿಂದುತ್ವಕ್ಕೆ ತಲೆಬಾಗಿ ನಮಸ್ಕಾರ ಮಾಡ್ತೀವಿ. ಇವತ್ತು ಬಹುಶಃ ನಾನು ಶಾಸಕನಾಗಿದ್ದಕ್ಕೆ ಇವತ್ತು ಈ ದಿನ ಸಾರ್ಥಕ ಆಯ್ತು ಅಂತ ನನಗೆ ಮನಸ್ಸಲ್ಲಿ ಭಾವನೆ ಇದೆ. ಇವತ್ತು ಈ ವಿಜೃಂಭಣೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂ ಸಮಾವೇಶದಲ್ಲ ಭಾಗವಹಿಸಿ ಬಹುಶಃ ನಮಗೆ ಅವಶ್ಯಕತೆ ಅಲ್ಲ ಅನಿವಾರ್ಯತೆ ಇತ್ತು. ಅವಶ್ಯಕತೆಗೂ ಅನಿವಾರ್ಯತೆಗೂ ತುಂಬಾ ವ್ಯತ್ಯಾಸ ಇದೆ. ಇವತ್ತು ಈ ಹಬ್ಬ ಅನಿವಾರ್ಯತೆ ಇತ್ತು, ನಮಗೆ ಅನಿವಾರ್ಯತೆ ಇತ್ತು. ಸೊ ಸಾಕಷ್ಟು ವಿಚಾರಗಳಿಗೆ ಬಂದಾಗ ನನಗೆ ರಾಜಕಾರಣದಲ್ಲಿ ಭಾಷಣ ಮಾಡೋ ಅಭ್ಯಾಸ, ಈ ತರ ಹಿಂದುತ್ವದಲ್ಲಿ ಭಾಷಣ ಮಾಡೋ ಅಭ್ಯಾಸ ಇಲ್ಲ. ಸುಮಾರು ತುಂಬಾ ಏನ್ ಮಾತಾಡೋದು ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕಿಲ್ಲ. ಯಾಕಂದ್ರೆ ಇದು ಈ ತರ ವೇದಿಕೆ, ಇದು ಫಸ್ಟ್ ಟೈಮ್ ಈ ತರ ವೇದಿಕೆ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕು. ಅದಕ್ಕೆ ನಾನು ಹೇಳೋದಂದ್ರೆ ಇವತ್ತು ಬರ್ತಾ 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 ಹಿಂದುತ್ವ 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 ಅಂತ ಹುಡ್ತಾ ಇದೆ, ಈಗ ಎದ್ದು ಹೇಳ್ತಾ ಇದೆ. ಸ್ವಲ್ಪ ದಿವಸಗಳಿಂದ ಮಲಗಿತ್ತು. ಯಾಕೆ ಜಾತಿ 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 ಅಂತ ಹೋಗ್ತಾ ಇತ್ತು, ಜಾತಿಯಿಂದ ಹೋಗ್ತಾ ಇತ್ತು. ನಾವು ಆ ಜಾತಿ, ನಾವು ಈ ಜಾತಿ ಅಂತ ಹೋಗ್ತಾ ಇದೀವಿ. ಬಟ್ ಅಲ್ಲ, ನಾವು ಅಹಂಕಾರವನ್ನು ಬಿಟ್ರೆ, ನಾನು ಅಹಂಕಾರ ಬಿಟ್ರೆ, ನಾವು ಒಂದು ಹಿಂದೂ ಬಂದ್ರೆ ಹಿಂದೂ ಅವತ್ತು ಹುಟ್ಟುತ್ತೆ. ಫಸ್ಟ್ ಆಫ್ ಆಲ್ ಮನುಷ್ಯತ್ವದಲ್ಲಿ, ವ್ಯಕ್ತಿತ್ವದಲ್ಲಿ ನಾನು ಅಹಂಕಾರವನ್ನು ಬಿಡಬೇಕಾಗುತ್ತೆ. ನಾನು ಅಲ್ಲ, ನಾವು. ಇವತ್ತು ನೀವು ನೋಡ್ತಾ ಇರ್ಬೋದು, ಕ್ಷೀಣಿಸ್ತಾ ಇದೆ, ಮತಾಂತರ ಆಗ್ತಾ ಇದೆ. ಮತಾಂತರ ಇವತ್ತು ನಮ್ಮನ್ನು ಬೇಟೆ ಮಾಡ್ತಾ ಇದ್ದಾರೆ. ಬೇರೆ ಹಂಗ ನಮ್ಮ ಬೇರೆ ಇರ್ತಕ್ಕಂಥ ಇವರು ನಮ್ಮನ್ನು ಬೇಟೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ತಕ್ಕೆ ಬಾ. ಇದೊಂಥರ ಬೇಟೆ, ಮತಾಂತರ ಬೇಟೆ ಆಗ್ಬಿಟ್ಟಿದೆ. ಎಲ್ಲಿ ನಮ್ಮ ಹಿಂದುತ್ವವನ್ನು ಕಾಪಾಡಬೇಕಾದ್ರೆ ದಯವಿಟ್ಟು ಯಾವತ್ತು ಶ್ರೀರಾಮನ ಘೋಷಣೆ ಯಾವತ್ತು ನಾವು ಕೂಗ್ತೀವಿ, ದೇವರ ಪ್ರಾರ್ಥನೆ ಯಾವತ್ತು ನಾವು ಮಾಡ್ತೀವಿ, ಅವತ್ತು ಹಿಂದುತ್ವ ಉಳ್ಳಕ್ಕಂತ ಭವಿಷ್ಯ ನಾವು ಉಳಿಬೇಕಾಗುತ್ತೆ. ತಮಗೆ ಗೊತ್ತಿರ್ಲಿ, ನಾನು ಮುಳುಬಾಗಲು ಬಂದಾಗಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಮಾಲೆ ಹಾಕ್ಸ್ತಾ ಇದ್ದೀನಿ. ಈ ಮಾಲೆ ಹಾಕ್ಸ್ತಾ ಇದ್ದೀನಿ ಸಹಸ್ರಾರು ಸಂಖ್ಯೆಯಲ್ಲಿ. ಸುಮಾರು ವರ್ಷಕ್ಕೆ 50,000 ರಿಂದ 56,000 ಹೆಣ್ಮಕ್ಳನ್ನ ನಾನು ಮಾಲೆ ಹಾಕ್ಸ್ತಾ ಇದ್ದೀನಿ. ಯಾಕಂದ್ರೆ ಹಿಂದುತ್ವ ಉಳಿಬೇಕು. ಸಾಕಷ್ಟು ಜನ, ಸುಮಾರು ಜನ ನಮ್ಮ ತರುಣಿಯರು ಮಾಲೆ ಹಾಕ್ತಾ ಇದ್ವಿ, ಅಯ್ಯಪ್ಪ ಮಾಲೆ ಹಾಕ್ತಾ ಇದ್ವಿ. ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತಾ ಇದ್ವೋ ನಮ್ಮ ಹಿಂದುತ್ವ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಸ್ನೇಹಿತರೆ, ನಾವು ಕೊಟ್ಟಿನ ಮಾತ್ರ ತಪ್ಪುವಂತ ಜನ ನಾವಲ್ಲ. ಕೊಟ್ಟು ಮಾತ್ರ ಹಿಂದೆ ನಿರ್ತಕ್ಕಂಥ ನಾವು ಜನ್ಮ ಹಿಂದೂ ಧರ್ಮದ ಅಲ್ಲ. ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂಥ ಯಾವ್ದಾದ್ರು ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಶ್ರೀರಾಮ ಕೆಲಸ ಮಾಡ್ತಾರೆ. ಯಾರೋ ಹೇಳಿ ಮಾತಾಡಿ ಸೀತಾದೇವಿಯನ್ನ ಕಾಡಿಗಡ್ತಾರೆ. ತಪ್ಪು ಒಂದ್ ದಿವಸ ಆ ಸೀತಾದೇವಿಯನ್ನು ಹುಡುಕೊಂಡ್ರೆ ಶ್ರೀರಾಮಚಂದ್ರ ಸಿಗುದಿಲ್ಲ. ಸೀತಾದೇವರ ಹುಡುಕಿ ಸುಸ್ತಾದಾಗ ಒಂದು ನವಿಲು ಬರುತ್ತೆ. ಪರಮಾತ್ಮ ಶ್ರೀರಾಮಚಂದ್ರ
ಸೀತಾದೇವಿ ನಾನು ನೋಡಿದ್ದೇನೆ. ಆ ಸ್ಥಳವನ್ನು ನಿಮ್ಗೆ ಕರ್ಕೊಂಡು ಹೋಗ್ತಾ ಜೊತೆ ಬಾ ಅಂತ ಹೋದಾಗ ಹೋಗ್ತಾ 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 ನವಿಲು ಹೋದಾಗ ಆ ಶ್ರೀರಾಮ ಸ್ವಲ್ಪ ಲೇಟ್ ಆಗುತ್ತೆ. ಆ ಶ್ರೀರಾಮಚಂದ್ರನಿಗೆ ಸುಸ್ತಾದಾಗ ಆ ನವಿಲು ಬಂದು ಹೇಳುತ್ತೆ, ನಾನು ಹೋಗ್ತಾ ಹೋಗ್ತಾ ಒಂದು ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ನನ್ನ ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ಆ ಗೆರೆಯನ್ನು ನೀನು ಫಾಲೋ ಮಾಡ್ಕೊಂಬ ಅಂತ. ಒಂದೊಂದು ಗೆರೆಯನ್ನು ಬಿಚ್ಚಿ 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 ಗೆರೆಯನ್ನು ಬಿಚ್ಚಿ ಆ ಸೀತಾದೇವಿ ಹತ್ತಿರಕ್ಕೆ ಹೋದಾಗ ಇಡೀ ನವಿಲು ಗೆರೆಯೆಲ್ಲ ಖಾಲಿ ಆಗುತ್ತೆ. ಪ್ರಾಣ ಬಿಡ್ತಕ್ಕಂಥ ಸಮಯ ಬಂದಾಗ ಶ್ರೀರಾಮಚಂದ್ರ ಮಾತಾಡ್ತಾನೆ, ನನ್ನ ದೇವಿಯನ್ನು ಹುಡುಕಲಿಕ್ಕೆ ನೀ ಹೆಲ್ಪ್ ಮಾಡಿದ್ಯಾ, ಬಹುಶಃ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ನನ್ನ ಮುಂದಿನ ತಲೆಯಲ್ಲಿ ಎತ್ತಿ ಓಡಾಡ್ತೀನಿ, ತಲೆಯಲ್ಲಿ ಇಟ್ಕೊಂಡು ಓಡಾಡ್ತೀನಿ ಅಂತ ಒಂದು ಮಾತು ಕೊಡ್ತಾನೆ. ಈಗ ಶ್ರೀರಾಮಚಂದ್ರ ದ್ವಾರಕ ಯುಗದಲ್ಲಿ ಶ್ರೀಕೃಷ್ಣ ಅವತಾರ ಎತ್ತಾಗ ಶ್ರೀ ಮಗುವಾಗಿಂದ ಕೂಡ ಆ ನವರಣಿಕೆಯನ್ನ ತಲೆ ಮೇಲೆ ಇಟ್ಕೊಂಡು ಓಡ್ತಕ್ಕಂಥ ಯಾರಾದ್ರೂ ಶ್ರೀರಾಮಚಂದ್ರ ಕೊಟ್ಟು ಮಾತ್ರ ಯಾರು ಉಳಿಸ್ಕೊಂಡಿದ್ರೆ ಅದು ಹಿಂದೂ ಧರ್ಮದ ಶ್ರೀರಾಮನ ಮೇಲೆ ಚಂದ್ರ ಶ್ರೀರಾಮಚಂದ್ರ. ನಾವು ಅವರು ನಾವಿವರು ನಾವು ಆ ಜಾತಿ ನಾವು ಈ ಜಾತಿ ಇದೆಲ್ಲ ಹೋಗುವಂತ ದಿವಸ ಬಂದಿದೆ. ಅನಿವಾರ್ಯತೆ ಇದ್ದವರು ಈ ಸ್ಟೇಜಲ್ಲಿ ಕೂತಿದ್ವಿ, ಅವಶ್ಯಕತೆ ಇದ್ದವರು ಈ ಸ್ಟೇಜಲ್ಲಿ ಕೂತಿದ್ವಿ, ಅವಶ್ಯಕತೆ ಇಲ್ಲದವರು ಆಚೆ ಇದ್ದಾರೆ. ಇನ್ನೂ ಅವೇರ್ನೆಸ್ ಕಡಿಮೆ ಇದೆ. ಈ ತರ ಅವೇರ್ನೆಸ್ ಕಡಿಮೆ ಹೋದಾಗ ನಮ್ಮನ್ನು ತುಳಿಲಿಕ್ಕೆ ತುಂಬಾ ದಿವಸ ಇಲ್ಲ. ನಾವು ನೀವು ಎದ್ದೇಳ್ತಕ್ಕಂಥ ಸಮಯ ಇವತ್ತು ಬಂದಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ನಡೀತಾ ಇದೆ. ಯಾರಿಗೋಸ್ಕರ? ನಮ್ಮ ಊರಿಗೋಸ್ಕರ, ನಮ್ಮ ಮಕ್ಕಳ ಊರಿಗೋಸ್ಕರ. ಇದು ಯಾರೋ ಸಮಾವೇಶನೋ, ಯಾರೋ ಸಂಕ್ರಾಂತಿನೋ, ಯಾರೋ ದೀಪಾವಳಿ ಅಲ್ಲ. ಹಿಂದುತ್ವ ಉಳಿಬೇಕಾದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ, ವಾಲಂಟೈನ್ ಸ್ಟಾರ್ಟ್ ಆಗಿದೆ. ಇದು ನಮ್ದು. ಯಾರು ಕಾರ್ಡ್ ಕೊಟ್ಟು ಕರೆಯಂಗಿಲ್ಲ ಸಮಾವೇಶಕ್ಕೆ, ಯಾರು ವಿಷಯ ಕರೆಯಂಗಿಲ್ಲ, ಯಾರು ಹಿಂದೂ ಅಂತ ಈ ಸಮಾವೇಶ ವಾಲಂಟೈನ್ ಬರಬೇಕಾಗುತ್ತೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಮೂಡಲಬಾಗಿಲು, ಬಹುಶಃ ಈ ಮೂಡಲಬಾಗಿಲು ಬಗ್ಗೆ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಗರುಡ ದೇವಸ್ಥಾನ 1300 ವರ್ಷ, ಕೊಲ್ದೇವೆ ಗರುಡ ದೇವಸ್ಥಾನ 1300 ವರ್ಷ ಚೂಡುಮಲೆ, ಅರ್ಜುನ ಸ್ಥಾಪಿಸಿದ ಆಂಜನೇಯ ಸ್ವಾಮಿ ನಮ್ಮ ಮೂಡಲಬಾಗಿಲು. ಇಡೀ ದಕ್ಷಿಣ ಭಾರತದ ವಚನ ಅಂದ್ರೆ ಈ ಸ್ವಾಮೀಜಿಯನ್ನು ವಚನ ಇರ್ತಕ್ಕಂಥ ಸ್ಥಳ ಏನಂದ್ರೆ ಲಕ್ಷ್ಮಣ ನಮ್ಮ ನರಸಿಂಹತೀರ್ಥ, ಸೋಮೇಶ್ವರ, ವಿರೂಪಾಕ್ಷ, ರಾಮ ಮತ್ತು ಲಿಂಗನ ಹೇಗಾಗಿದೆ ಒಂದೇ ಒಂದು ಜಾಗ ರಾಮಲಿಂಗೇಶ್ವರ ಹರಳಿ. ಇವತ್ತು 9 ದೇವರಿರ್ತಕ್ಕಂಥ ದೇವರ ನಾಡು ಈ ಮುಳುಬಾಗಲು. ಇಂತಹ ಜನದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು, ನಾವು ನಿಜವಾದ ಪುಣ್ಯವಂತರು. ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮೂಡುಬಾಗಲಿಂದ ಹುಟ್ಟಬೇಕು, ಈ ಮುಳುಬಾಗಲಿಂದ ಹುಟ್ಟಬೇಕು. ಬಹುಶಃ ನನಗೆ ಕೋಲಾರದಲ್ಲಿ ನನಗೆಲ್ಲೋ ಒಂದು ಕಡೆ ಅವಮಾನ ಆಯ್ತು. ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ರೆ ಈ ಸಮಾವೇಶವನ್ನ ತೋರಿಸ್ತಾ ಇದ್ವಿ, ನಮಗೆ ಸಮಯ ಸಿಕ್ಕಾಗಿಲ್ಲ. ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮಗೆ ಸಿಕ್ಕಿದೆ. ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾವು ಹಿಂದೂಗಳು ಇರ್ತಕ್ಕಂಥ ಸಮಯ ಇವತ್ತು ಬಂದಿದೆ. ಎಲ್ಲ ತರಣ ತೋಣಿಯರು ಕೂಡ ಎಲ್ಲ ನಮ್ಮ ಎಲ್ಲ ಯುವಕರು ಎಚ್ಚೆತ್ತುಕೊಳ್ತಕ್ಕಂಥ ಸಮಯ ಬಂದಿದ್ದಕ್ಕೋಸ್ಕರ ಈ ಸಮಾವೇಶದಲ್ಲಿ ನನ್ನ ಕರೆದು 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ನನಗೆ 10 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, 10 ನಿಮಿಷದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸಮಾವೇಶದಲ್ಲಿ ಭಾಗಿಸ್ತಕ್ಕಂಥ ಎಲ್ಲ ನನ್ನ ತಣಿಯರು ಕೂಡ ಎಲ್ಲ ಸಮಾವೇಶ ಹಿಂದೂ ನನ್ನ ಮತದಾರರು ಕೂಡ ಈ ಶಾಸಕರ ಕಡೆಯಿಂದ, ಶಾಸಕರಿಗಿಂತ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ